ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರೇ, ಪ್ರೀತಿಯ ನಮಸ್ಕಾರಗಳೊಂದಿಗೆ ಸೀತಾ ದಾನಗೇರಿ. ಆಷಾಢ ಮಾಸದ 2ನೇ ಸೋಮವಾರದ ವಿಶೇಷತೆ ಹಾಗೂ 16 ಸೋಮವಾರ ವೃತ್ತಗಳ ಮಹತ್ವದ ಕುರಿತು ಪುರೋಹಿತರಿಂದ ನಾನು ಕೇಳಿ ತಿಳಿದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ. ಭಕ್ತಾದಿಗಳೇ, ಈ ಸೋಮವಾರ ವೃತ ಎನ್ನುವುದು ಪಾರ್ವತಿ ಪರಮೇಶ್ವರರಿಗೆ ಬಹಳ ಪ್ರೀತಿಪೂರ್ವಕವಾದ ವ್ರತವಾಗಿದ್ದು ನಮ್ಮೆಲ್ಲರ ಇಷ್ಟಾರ್ಥವನ್ನು ನೆರವೇರಿಸುವಂಥದ್ದು. ಈ ವ್ರತವನ್ನು ಎಲ್ಲ ಜನಾಂಗದವರು ಆಚರಿಸಬಹುದು. ಈ ವ್ರತವನ್ನು ಸೂತ ಪುರಾಣಿಕರು ನೈಮಿಷಾರಣ್ಯ ಪುಣ್ಯಸ್ಥಳದಲ್ಲಿ ಲೋಕಹಿತಕ್ಕಾಗಿ ಶೌನಕಾದಿ ಮಹರ್ಷಿಗಳಿಗೆ ತಿಳಿಸಿದರೆಂದು ಉಲ್ಲೇಖವಿದೆ. ಆಷಾಢ ಶುಕ್ಲ ಪಕ್ಷದಿಂದ ಕಾರ್ತಿಕ ಶುಕ್ಲ ಪಕ್ಷದವರೆಗಿನ 16 ಸೋಮವಾರಗಳನ್ನು ಈ ವ್ರತವನ್ನು ಆಚರಿಸುವಂಥದ್ದು. ಆಷಾಢ ಮಾಸದಲ್ಲಿ ಪ್ರಾರಂಭಿಸಲು ಸಾಧ್ಯವಾಗದೇ ಇದ್ದಲ್ಲಿ ಶ್ರಾವಣ ಮಾಸದಲ್ಲಿ ಕೂಡ ಈ ವ್ರತವನ್ನು ಪ್ರಾರಂಭಿಸಬಹುದು. ಈ ವ್ರತವನ್ನು ಆಚರಿಸುವವರು ಸೋಮವಾರದಂದು ಅಭ್ಯಂಜನ ಸ್ನಾನ ಮಾಡಿ ಸಾಯಂಕಾಲ ಅಂದರೆ ವ್ರತ ಪೂಜೆ ಮುಗಿಯುವವರೆಗೆ ಉಪವಾಸ ಇರಬೇಕು. ಸಾಧ್ಯವಾಗದೇ ಇದ್ದಲ್ಲಿ ಲಘು ಆಹಾರ, ಹಣ್ಣು ಅಥವಾ ಹಾಲನ್ನು ಸ್ವೀಕರಿಸಬಹುದು. ವ್ರತದ ಆಚರಣೆ ದಿನ ಬೆಳಗ್ಗೆ ಸ್ನಾನ ಮಾಡಿ ಉಪವಾಸ ಇದ್ದು ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ ಮತ್ತೆ ಸ್ನಾನ ಮಾಡಿ ಶುಚಿಯಾಗುವಂಥದ್ದು. ಹುತ್ತದ ಮಣ್ಣಿನಿಂದ ಪರಮೇಶ್ವರನ ಲಿಂಗವನ್ನು ತಯಾರಿಸಬೇಕು. ಮುಂದೆ ಪುರೋಹಿತರು ತಿಳಿಸಿದ ವಿಧಾನದಿಂದ ಪೂಜಾ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಂಡು ಷೋಡಶ ಉಪಚಾರಗಳಿಂದ ವ್ರತವನ್ನು ಸಾಂಗವಾಗಿ ಆಚರಿಸಿ ಕೊನೆಯಲ್ಲಿ ಬ್ರಹ್ಮಾರ್ಪಣೆಯೊಂದಿಗೆ ಶಿವಲಿಂಗವನ್ನು ನೀರಿನಲ್ಲಿ ವಿಸರ್ಜಿಸುವುದು. ಈ ವ್ರತಕ್ಕೆ ನೈವೇದ್ಯಕ್ಕೆ ಗೋಧಿ ಹಿಟ್ಟನ್ನು ತುಪ್ಪದಲ್ಲಿ ಹುರಿದು ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಬೆಲ್ಲ, ಏಲಕ್ಕಿಯನ್ನು ಸೇರಿಸಿ ಸಿಹಿಯಾದ ಖಾದ್ಯವನ್ನು ಅಂದರೆ ಪ್ರಸಾದವನ್ನು ತಯಾರಿಸುವುದು. ಆ ಪ್ರಸಾದದಲ್ಲಿ 3 ಭಾಗವನ್ನು ಮಾಡಿ ಒಂದನ್ನು ಗೋವಿಗೆ, ಇನ್ನೊಂದನ್ನು ಬಂಧು ಬಾಂಧವರಿಗೆ, ಪುರೋಹಿತರಿಗೆ ಹಾಗೂ ಇನ್ನೊಂದು ಭಾಗವನ್ನು ವ್ರತವನ್ನು ನಡೆಸಿದವರು ಸ್ವೀಕರಿಸುವುದು. ಪೂಜೆ, ನೈವೇದ್ಯ, ಮಹಾಮಂಗಳಾರತಿ ಇವುಗಳೆಲ್ಲ ಮುಗಿದ ನಂತರದಲ್ಲಿ ಶಿವಲಿಂಗವನ್ನು ವಿಸರ್ಜಿಸಿ ನದಿ, ಕೆರೆ ಅಥವಾ ಬಾವಿಯಲ್ಲಿ ಬಿಡುವುದು. ಹೀಗೆ 16 ಸೋಮವಾರಗಳು ಶ್ರದ್ಧಾ ಭಕ್ತಿಯಿಂದ ವ್ರತವನ್ನು ಶಾಸ್ತ್ರೋಕ್ತವಾಗಿ ಯಾವ ನ್ಯೂನತೆ ಮಾಡದೆ ಆಚರಿಸಿದ ನಂತರ 17ನೆಯ ಸೋಮವಾರ ಮತ್ತೆ ಈ ವ್ರತವನ್ನು ಎಂದಿನಂತೆ ಆಚರಿಸಿದರೆ ವ್ರತ ಸಂಪೂರ್ಣವಾಗುತ್ತದೆ. ವ್ರತದ ಆಚರಣೆಯ ಸಮಯದಲ್ಲಿ ಮತ್ತು ವ್ರತ ಮುಗಿದ ನಂತರ ಕೂಡ ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಲಿರಬೇಕು. ಹೀಗೆ 17ನೇ ಸೋಮವಾರ ವ್ರತವನ್ನು ಸಂಪೂರ್ಣಗೊಳಿಸಿ ಪುರೋಹಿತರಿಗೆ, ದಂಪತಿಗಳಿಗೆ, ಮುತ್ತೈದೆಯರಿಗೆ ದಕ್ಷಿಣೆ ದಾನವನ್ನು ನೀಡಬೇಕು. ಈ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸುವುದರಿಂದ ಮನಸ್ಸಿನ ಕ್ಲೇಶ, ಆರ್ಥಿಕ ತೊಂದರೆ ನಿವಾರಣೆಯಾಗಿ ಅನಾರೋಗ್ಯ ಕೂಡ ದೂರವಾಗುತ್ತದೆ. ಒಟ್ಟಿನಲ್ಲಿ ನೆಮ್ಮದಿ, ಐಶ್ವರ್ಯ, ಆರೋಗ್ಯ ಇವೆಲ್ಲವೂ ಕೂಡ ಪಾರ್ವತಿ ಪರಮೇಶ್ವರರ ಕೃಪೆಯಿಂದ ನಮಗೆ ದೊರೆಯುತ್ತದೆ. ಗೊಂದಲದ, ಒತ್ತಡದ ಬದುಕಿನಲ್ಲಿ ಮನಃಶಾಂತಿಗಾಗಿ ನಾವು ಅವಿರತವಾಗಿ ಧಾರ್ಮಿಕ ಚಟುವಟಿಕೆಯಲ್ಲಿ, ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದರ ಮೂಲಕ ಧಾರ್ಮಿಕ ಪಥದಲ್ಲಿ ಸಾಗೋಣ. ಶ್ರೀಮದಾತ್ಮನೇ ಗುಣೈಕ ಸಿಂಧವೇ ನಮಃ ಶಿವಾಯ. ಧಾಮಲೇಶಧೂತಕೋಕ ಬಂಧವೇ ನಮಃ ಶಿವಾಯ. ನಾಮಶೇಷಿತಾನ್ನಬದ್ಧವಾಂಧವೇ ನಮಃ ಶಿವಾಯ. ಪಾಮರೇತರ ಪ್ರಧಾನ ಬಂಧವೇ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.